ಎಲ್ಲರಿಗೂ ನಮಸ್ಕಾರ ಗೆಳೆಯರೇ. ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಒಂದು ಚಿಕ್ಕ ಕಥೆ ತರಹ ಫೋಟೋ ಹಾಕಿದ್ರೆ ಜನರು ಅದನ್ನು ಮೊಬೈಲ್ನಲ್ಲಿ ಸ್ವೈಪ್ ಮಾಡಿ ಡಿಜಿಟಲ್ ಪ್ರಾಡಕ್ಟ್ ಇವುಗಳಿಂದ ಎಕ್ಸ್ಟ್ರಾ ಇನ್ಕಮ್ ಬರುತ್ತದೆ. 3. ಅಫಿಲಿಯೇಟ್ ಇನ್ಕಮ್. ಉದಾಹರಣೆ, ನೀವು ಹಣಕಾಸು ಸ್ಟೋರಿ ಮಾಡಿದ್ರೆ ಒಂದು ಆಪ್ ಲಿಂಕ್ ಹಾಕಬಹುದು, ಅಥವಾ ಪುಸ್ತಕ ಅಥವಾ ಕೋರ್ಸ್. ಜನರು ಆ ಲಿಂಕ್ ಮೂಲಕ ಖರೀದಿ ಮಾಡಿದ್ರೆ ಕಮಿಷನ್ ನಿಮಗೆ ಬರುತ್ತದೆ. ಅಂದರೆ ಒಂದು ಸ್ಟೋರಿ 3 ಕಡೆ ಇನ್ಕಮ್ ಕೊಡಬಹುದು. ಭಾಗ 3. ಯಾಕೆ ಇದು ಪವರ್ಫುಲ್ ಮೆಥಡ್? ಈ ಮೆಥಡ್ ಪವರ್ಫುಲ್ ಯಾಕೆ ಅಂದ್ರೆ, ಕಾರಣ 1, ಮುಖ ತೋರಿಸಬೇಕಿಲ್ಲ. ಕಾರಣ 2, ವಿಡಿಯೋ ಎಡಿಟ್ ಬೇಡ. ಕಾರಣ 3, ಮೊಬೈಲ್ನಲ್ಲಿ ಮಾಡಬಹುದು. ಕಾರಣ 4, ಗೂಗಲ್ ಫ್ರೀ ಟ್ರಾಫಿಕ್ ಕೊಡಬಹುದು. ಕಾರಣ 5, ಒಮ್ಮೆ ಮಾಡಿದ ಸ್ಟೋರಿ ತಿಂಗಳಗಳವರೆಗೆ ಟ್ರಾಫಿಕ್ ಕೊಡಬಹುದು. ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಸ್ಲೋ ಆಗಬಹುದು, ಆದರೆ ವೆಬ್ ಸ್ಟೋರಿ 1 ದಿನದಲ್ಲೇ 1000 ವ್ಯೂ ಪಡೆಯಬಹುದು. ಭಾಗ 4. ಯಾವ ವಿಷಯದಲ್ಲಿ ಮಾಡಬೇಕು? ಎಲ್ಲಾ ವಿಷಯದಲ್ಲಿ ಮಾಡಬೇಡಿ. ಹಣ ಬರುವ ವಿಷಯ ಆರಿಸಬೇಕು. ಹೆಚ್ಚು ಕೆಲಸ ಮಾಡುವ ನೀಚ್. ಆರೋಗ್ಯ, ಹಣಕಾಸು, ಹೂಡಿಕೆ, ಸೌಂದರ್ಯ, ಮನೆ ಟಿಪ್ಸ್, ಟೆಕ್, ಶಿಕ್ಷಣ. ಉದಾಹರಣೆ, ಮನೆಯಲ್ಲಿ 5 ಇನ್ಕಮ್ ವಿಧಾನ, ಹಣ ಉಳಿಸುವ 7 ತಪ್ಪು, ಮೊಬೈಲ್ನಲ್ಲಿ ದುಡ್ಡು ಸಂಪಾದನೆ. ಇಂತಹ ವಿಷಯಗಳು ಜನರು ಹೆಚ್ಚು ನೋಡುತ್ತಾರೆ. ಭಾಗ 5. ಹೇಗೆ ಕ್ರಿಯೇಟ್ ಮಾಡುವುದು? ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸ್ಟೆಪ್ 1, ಒಂದು ವೆಬ್ಸೈಟ್ ಬೇಕು. ವರ್ಡ್ಪ್ರೆಸ್ ಸೈಟ್ ಮಾಡಿಕೊಳ್ಳಿ. ಸ್ಟೆಪ್ 2, ವೆಬ್ ಸ್ಟೋರೀಸ್ ಪ್ಲಗಿನ್ ಇನ್ಸ್ಟಾಲ್ ಮಾಡಿ. ಗೂಗಲ್ ವೆಬ್ ಸ್ಟೋರೀಸ್ ಪ್ಲಗಿನ್ ಇನ್ಸ್ಟಾಲ್ ಮಾಡಿ. ಸ್ಟೆಪ್ 3, ಟೆಂಪ್ಲೇಟ್ ಆಯ್ಕೆ ಮಾಡಿ. ರೆಡಿ ಟೆಂಪ್ಲೇಟ್ ಯೂಸ್ ಮಾಡಬಹುದು. ಸ್ಟೆಪ್ 4, ಚಿತ್ರ ಸೇರಿಸಿ. ಫ್ರೀ ಚಿತ್ರ ಬಳಸಿ. ಸ್ಟೆಪ್ 5, ಚಿಕ್ಕ ಟೆಕ್ಸ್ಟ್ ಹಾಕಿ. ಪ್ರತಿ ಪೇಜ್ನಲ್ಲಿ 1 ಅಥವಾ 2 ಸಾಲು ಮಾತ್ರ. ಸ್ಟೆಪ್ 6, ಪಬ್ಲಿಷ್ ಮಾಡಿ. ಗೂಗಲ್ ಇಂಡೆಕ್ಸ್ ಆದ್ಮೇಲೆ ಜನರಿಗೆ ಕಾಣಿಸುತ್ತದೆ. ಭಾಗ 6. ಹೆಚ್ಚು ವ್ಯೂಸ್ ಹೇಗೆ? ಬಹಳ ಜನ ಇಲ್ಲಿ ತಪ್ಪು ಮಾಡ್ತಾರೆ. ಸ್ಟೋರಿ ಹಾಕಿದರೆ ಸಾಕಲ್ಲ. ವ್ಯೂಸ್ ಬರಬೇಕಂದ್ರೆ ಉತ್ತಮ ಟೈಟಲ್, ಆಕರ್ಷಕ ಥಂಬ್ನೇಲ್, ಚಿಕ್ಕ ಮಾಹಿತಿ, ವೇಗದ ಲೋಡಿಂಗ್, ಸರ್ಚ್